ಪ್ರಥಮ ಚಾಂಪಿಯನ್ ಆಗಿ 2 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತೆ ಟ್ರೋಫಿಯನ್ನ ಕೊಟ್ರು. ಪ್ರತಿ ಜಾತ್ರೆನಲ್ಲೂ ನೀಲಕಂಠಳ್ಳಿ ಮಾಸ್ಟ್ರು ದೊಡ್ಡ ಎತ್ತು ಸಾಕ್ತಾರೆ ಅಂತ ಒಂದು ಹೆಸರನ್ನು ಮಾಡಿದ್ವಿ. ಅದರಲ್ಲೂ ನಮ್ಗೆ ವಿಶೇಷವಾಗಿ ಮದ್ದೂರು ಜಾತ್ರೆಯನ್ನ ಪ್ರತಿ ವರ್ಷ 25 ವರ್ಷದಿಂದ ಬಿಡದಂತೆ ನಮ್ಮ ಲೋಕಲ್ ಜಾತ್ರೆ ಅಂತ ಮಾಡ್ತಾ ಇದ್ವಿ. ನಾವು ಜನವರಿಯಲ್ಲಿ ಇದು ಮಾಡಿದ್ವಿ, ಸಾತ್ತೂರು ಜಾತ್ರೆ. ಅದರಲ್ಲೂ ನಾವು ಅಲ್ಲೂ ಸಹ ಪ್ರಥಮ ಚಾಂಪಿಯನ್ ಮಾಡ್ದು, ಚಿನ್ನ ಇಟ್ಟಿದ್ರು. ಅದಂತೆ ಅಲ್ಲೂ ಚಿನ್ನವನ್ನ ಪಡೆದು. ಆಮೇಲೆ ಬೇಬಿ ಜಾತ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ದೊಡ್ಡದು ಫೇಮಸ್ ಆದಂತ ಜಾತ್ರೆ. ಎಷ್ಟು ವರ್ಷದ್ದು ಎತ್ಕೊಳ್ಳಿ ಸರ್ ಇವು? ಎಷ್ಟಿದೆ ಸರ್? ಈಗ ಇವಕ್ಕೆ ಒಂದು ಸರ್ ಇವಕ್ಕೆ ಡೈಲಿ ನೀವು ಏನ್ ಮೇವು ಕೊಡ್ತೀರಾ ಸರ್? ಇವು ಸೀಸನ್ ಅಲ್ಲಿ ಏನ್ ಮಾಡ್ತೀವಿ, ಮಾಮೂಲಿ ಇರವಲ್ಲ, ಆಗ ಸ್ವಲ್ಪ ಬೆಣ್ಣೆ ಹಾಲು ಎಲ್ಲ ಕೊಟ್ಟು ತಿಂಗಳು ಫುಲ್ ರೆಸ್ಟ್ ಕೊಡ್ಬೇಕು. ಆದ್ರೆ ಇಲ್ಲ ಅಂತಂತಂದ್ರೆ ಸಾಕಕ್ ಆಗಲ್ಲ. ಸರ್ ನಮಸ್ಕಾರ. ಹೇಳಿ ಸರ್. ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಾವು ನೀಲಕಂಠಳ್ಳಿ ಸುರೇಶ್ ಮಾಸ್ಟರ್ ಅಂತ ಹೇಳಿ, ನಾವು ಬಂದು ಆಗ್ಲೇ 28 ವರ್ಷ ಆಯ್ತು ಟೀಚರ್ ಕೆಲಸ. ಇದು ಉದ್ಯೋಗನೂ ಸಾಮಾನ್ಯ 25-30 ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀವಿ. ದನ ಸಾಕಾಣಿಕೆ ಎಲ್ಲಾ ಜಾತ್ರೆಗಳು ಮಾಡ್ತೀವಿ. ಆ ಜಾತ್ರೆನಲ್ಲಿಂದ ಎಲ್ಲಾ ಹಿಂದ್ಲಿಂದನೂ ಪ್ರತಿ ಜಾತ್ರೆನಲ್ಲೂ ನೀಲಕಂಠಳ್ಳಿ ಮಾಸ್ಟ್ರು ದೊಡ್ಡ ಎತ್ತು ಸಾಕ್ತಾರೆ ಅಂತ ಒಂದು ಹೆಸರನ್ನು ಮಾಡಿದ್ವಿ. ಅದೇ ರೀತಿ ಈಗಲೂ ಸಾಕ್ತಾ ಬರ್ತಾ ಇದೀವಿ. ಅದರಲ್ಲೂ ನಮ್ಗೆ ವಿಶೇಷವಾಗಿ ಮದ್ದೂರು ಜಾತ್ರೆಯನ್ನ ಪ್ರತಿ ವರ್ಷ 25 ವರ್ಷದಿಂದ ಬಿಡದಂತೆ ನಮ್ಮ ಲೋಕಲ್ ಜಾತ್ರೆ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಆಗೆಲ್ಲ ಯಾವುದೇ ರೀತಿಯಾದಂಥ ಪ್ರೈಸ್ ಇರಲಿಲ್ಲ. ಆದ್ರೂ ನಾವೇ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಜಾತ್ರೆ ಮಾಡಿ ಚಪ್ರ ಹಾಕೊಂಡು ಒಂದು ಹೆಸರು ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ಬಂದು ಮಾಡ್ತಿದ್ದಂಥ ಪ್ರತೀತಿ. ಈ ಸಾರಿ ಏನೋ ನಮ್ಮ MLA ಸಾಹೇಬರು ಒಂದು ಪ್ರೈಸ್ ಅಂತ ಹಿಡಿಬೇಕು ಅಂತೇಳಿ ಪ್ರೈಸ್ ಇಟ್ಟಿದ್ರು. ಅದರಲ್ಲೂ ನಾವೇ ಪ್ರಥಮ ಚಾಂಪಿಯನ್ ಆಗಿ 2 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತೆ ಟ್ರೋಫಿಯನ್ನ ಕೊಟ್ರು. ಇದಕ್ಕೆ ಮೊದಲೇ ನಾವು ಜನವರಿಯಲ್ಲಿ ಇದು ಮಾಡಿದ್ವಿ, ಸಾತ್ತೂರು ಜಾತ್ರೆ. ಆ ಸಾತ್ತೂರು ಜಾತ್ರೆಯಲ್ಲೂ ಒಂದು 30-35 ಜೊತೆ ದೊಡ್ಡ ಸೇರಿದ್ದು. ಅದರಲ್ಲಿ ದೊಡ್ಡದ್ರಲ್ಲೂ ಒಂದು ಅತ್ಯುತ್ತಮ ಚಾಂಪಿಯನ್ ಮಾಡಬೇಕು ಅಂತೇಳಿ ಮಾಡಿದ್ರು. ಅದರಲ್ಲೂ ನಾವು ಅಲ್ಲೂ ಸಹ ಪ್ರಥಮ ಚಾಂಪಿಯನ್ ಮಾಡ್ದು, ಚಿನ್ನ ಇಟ್ಟಿದ್ರು. ಅದಂತೆ ಅಲ್ಲೂ ಚಿನ್ನವನ್ನ ಪಡೆದು. ಆಮೇಲೆ ಬೇಬಿ ಜಾತ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ದೊಡ್ಡದು ಫೇಮಸ್ ಆದಂತ ಜಾತ್ರೆ. ಆ ಜಾತ್ರೆಯನ್ನು ಸಹ ಭಾಗವಹಿಸಿದ್ದು. ಅಲ್ಲೂ 5 ಗ್ರಾಮ್ ಚಿನ್ನ ಮಾಡಲು ಚಾಂಪಿಯನ್ ಪಡೆದ್ವಿ. ಸರ್ ಈಗ ನಿಮ್ಗೆ ಈಗ ಯಾಕಂದ್ರೆ ಎಲ್ರಿಗೂ ಒಂದೊಂದ್ರಲ್ಲಿ ಆಸಕ್ತಿ ಇರ್ತದೆ, ನಿಮ್ಗೆ ಈ ಹಳ್ಳಿಕಾರ ಎತ್ತುಗಳನ್ನ ಸಾಕ್ಬೇಕು ಅನ್ನೋ ಆಸಕ್ತಿ ಯಾಕೆ ಬಂತು ನಿಮ್ಗೆ? ಆವಾಗಿನಿಂದು ಇದು ಒಂದು ಸಣ್ಣದ್ರಿಂದನೂ. ಆವಾಗ ನಾವು ಫಸ್ಟ್ ಶುರು ಮಾಡಿದಾಗ ನಮ್ಮ ತಾತಾರು ಸಾಕ್ತಿದ್ರಂತೆ. ಮಧ್ಯೆ ನಮ್ಮ ಅಪ್ಪರು ಸ್ವಲ್ಪ ಬ್ರೇಕ್ ಮಾಡ್ಬಿಟ್ಟಿದ್ರು. ಯಾಕೆಂದ್ರೆ ನಮ್ಮ ಮನೆಯವರೆಲ್ಲ ಅಫಿಷಿಯಲ್ ಫ್ಯಾಮಿಲಿ, ಎಲ್ಲ ಗೌರ್ಮೆಂಟ್ ನೌಕರಿಯಲ್ಲಿ ಇದ್ದದಕ್ಕೆ ಬಿಟ್ಬಿಟ್ಟಿದ್ರು. ನನಗೂ ಅದೇನೋ ಹಿಂದಿಂದ ಸ್ವಲ್ಪ ಕ್ರೇಜ್ ಅನ್ನಿಸ್ತು. ಹಂಗಾಗಿ ನಾನು ನನ್ನ ಪೀರಿಯಡಲ್ಲಿ ಮತ್ತೆ ಶುರು ಮಾಡ್ತಾ ಬಂದೆ. ನಾನು ಕೆಲಸಕ್ಕೆ ಸೇರಿದ್ರು ನಾನು ಈ ಕೆಲಸ ಬಿಟ್ಟಿಲ್ಲ. ಬೆಳಗ್ಗೆ ಸಂಜೆ ಮಾಮೂಲಿ ಇದ್ರದ್ದು ಉದ್ಯೋಗ ಏನು ಮಾಡಬೇಕು, ಇದನ್ನ ಮಾಡಬೇಕು. ಇದು ಮಾಡಿದಂತೆ ಮನೇಲಿ ಎಲ್ಲರೂ ಸಹ ನಮ್ಮ ತಾಯಿಯಿಂದ ಹಿಡಿದು ಎಲ್ಲರೂ ಅವ್ರು ರಿಸರ್ಚ್ ಮಾಡಿದ್ರೆ ಇದು ಮಾಡಿದ್ರೆ ಡಬ್ಬ ತಕ್ಕಂಡು ಹಿಡಿತಾರೆ. ಆಚೆಗೆ ಉಯ್ಲೇಬೇಕು, ಇಲ್ಲ ಅಂತಂದ್ರೆ ಗೊಂತೆಲ್ಲ ಗಲೀಜಾಗ್ತದೆ ಮಲಗುವಾಗ. ಹಾಗೆ ತಿಂಡಿ ಎಲ್ಲ ನೀರು ಎಲ್ಲ ಮನೆ ಹೆಂಗಸುಗಳೇ ಮೇಂಟೈನ್ ಮಾಡಿದ್ರು. ನಾವು ಬೆಳಗ್ಗೆ ಕಟಾಕ್ ಉಟ್ಬಿಟ್ಟು ಹೊಟ್ಟೋದ್ರೆ ಈಚೆ ಕಡೆಗೆ ಕೊಟ್ಟಿಗೆನಲ್ಲಿ ಅಲ್ಲೇ ಇರ್ತವೆ. ಪೂರ ಬಂದು ಕಟಾಕತ್ತೀವಿ. ದುಡುವಾಗ ಯಾರು ಕರ್ಕೊಂಡು ದುಡ್ಕತ್ತೀವಿ, ನಮ್ಮ ಕೈಲಿ ದುಡಿಕ್ ಆಗಲ್ಲ. ಅಂದ್ರೆ ಈಗ ಸಣ್ಣ ಪುಟ್ಟ ಅಂತ ದುಡಿಮೆ ಏನು ಗಾಡಿ ವಾರ ನಾವೇ ಹೊಡ್ಕತ್ತೀವಿ. ಈಗ ಅದೇ ಹತ್ರದಿಂದ ಮೇವು ತರೋದು, ಭತ್ತ ಹೋದ್ರೆ ಮಿಲ್ಗೆ ಹೋಗೋದು ಮದ್ದೂರ್ಗೆ, ಹಿಂಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಗೆ ಯಾವ ರೀತಿ ಬೇಕು ಮೇಂಟೆನೆನ್ಸ್ ಆ ತರ ಸಾಕಂತ ಒಂದು ಇದನ್ನ ಮಾಡ್ಕೊಂಡಿದ್ವಿ. ಸರ್ ಈಗ ಇವು ಈ ಎತ್ತುಗಳು ಇದು ನಿಮ್ಮಲ್ಲೇ ನೀವೇ ಬೆಳೆಸಿರೋದು ಅಥವಾ ಹೊರಗಡೆಯಿಂದ ತಂದು? ಇಲ್ಲ ಸರ್, ಅದು ತಂದಿರೋದು. ಒಂದು ತಗೊಬಂದು 3 ವರ್ಷ ಆಯ್ತು. ಅದ್ರ ಜೊತೆ ಇನ್ನೊಂದಿತ್ತು, ಅದು ಸ್ವಲ್ಪ ಏನೋ ಸ್ವಲ್ಪ ವ್ಯತ್ಯಾಸ ಕಾಣ್ತು. ಅದನ್ನ ತೆಗೆದಾಕ್ಬಿಟ್ಟು ಮತ್ತೆ ಇದನ್ನ ಒಂದು 6 ತಿಂಗಳಲ್ಲಿ ಹಾವೇರಿಯಿಂದ ಇಟ್ಕೊಂಡ್ಬಂದು ಒಂದನ್ನ ಇನ್ನೊಂದು ನಿಮ್ಮ ಹತ್ರನೇ. ಇದು 3 ವರ್ಷದಲ್ಲಿ ಇದನ್ನು ತಂದಿದ್ದು. ಇದು ಹುಬ್ಳಿಯಿಂದ ತಂದಿದ್ದು. ಎಷ್ಟು ಕೊಟ್ಟಿದ್ರಿ ನೀವು ಹುಬ್ಳಿಯಿಂದ ತಂದಾಗ? ಇದು 1.5 ಲಕ್ಷ ತಂದಿದ್ದು 3 ವರ್ಷದಲ್ಲೇ. 3 ವರ್ಷದಲ್ಲಿ 1.5 ಲಕ್ಷ ಕೊಟ್ಟಿದ್ರಿ. ಇದನ್ನ ಇದು 3 ಲಕ್ಷ. ಇದು ಒಂದೇ 3 ಲಕ್ಷ. ಈಗ 8.5-9 ಲಕ್ಷಕ್ಕೆಲ್ಲ ಕೇಳಿದ್ರು. ಇದ್ರ ಬೆಲೆ ಬಂದು ಇವತ್ತು ಕೊಡ್ತೀನಿ ಅಂದ್ರೆ 15 ಲಕ್ಷ ಗಂಟೆ ಆಗುತ್ತೆ. 15 ಲಕ್ಷ. ಈಗ ನಮ್ ಸ್ನೇಹಿತರೆಲ್ಲ ಈ ತರದಲ್ಲಿ ಪರ್ಚೇಸ್ ಮಾಡವ್ರೆ. ಈಗ ನಮ್ ಜೊತೆ ಕಾಂಪಿಟೇಷನ್ ಮಾಡಿದ್ರು. ಅವರೆಲ್ಲ ಈಗ 3rd ಪ್ಲೇಸ್ 4th ಪ್ಲೇಸ್ ಮಾಡಿರೋರು 15 ಲಕ್ಷದವೆ. ಹಿಂಗ್ ಕೆಲವರು ಇದ್ರಲ್ಲೂ ಫೇಲ್ ಆಗವೆ. ಏನಪ್ಪಾ ಅಂದ್ರೆ ಇದ್ರಲ್ಲಿ ವಿಶೇಷ ಅಂದ್ರೆ
ಎರಡು ಎತ್ತು ಒಂದೇ ಜೋಡಿ ಕಾಣ್ಬೇಕು ಹೌದು ನಾವು ಕಟ್ಟುವಾಗ. ಹೌದು ಬಣ್ಣ ಚೆನ್ನಾಗಿರ್ಬೇಕು, ಹ್ಮ್ ಎರಡು ಬಣ್ಣ ಒಂದೇ ರೀತಿ ಇರ್ಬೇಕು. ಹ್ಮ್ ಸಣ್ಣದಪ್ಪ ಮುಂದೆ ನೋಡಿದ್ರೆ ಈ ಎಡಕ್ಕೆ ಯಾವ್ದು ಬಲಕ್ಕೆ ಯಾವ್ದು ಅಂತ ಗೊತ್ತಿರಬಾರ್ದು. ಹ್ಮ್ ಹ್ಮ್ ಯಾರ ನಿಮ್ಮಂತವ್ರು ಹಸು ನೋಡಿದ್ರೆ ಎಡದ್ ಯಾವ್ದು ಬಲದ್ ಯಾವ್ದು ಅಂತ ಮತ್ತೆ ಪತ್ತೆ ಹಚ್ಚಕ್ಕಾಗಲ್ಲ. ಹ್ಮ್ ಹ್ಮ್ ನಾವು ಸಾಕ್ತವ್ರು ಮಾತ್ರ ಅದನ್ನ ಪತ್ತೆ ಮಾಡೋದು. ಹ್ಮ್ ಆ ರೀತಿಯಾಗಿ ಈಗ ನಾವು ಹಿಂಗ್ ಕಟ್ಕೊಂಡು ಮಾಡ್ತಾ ಇದೀವಿ ಸರ್. ಸರಿ, ಎಷ್ಟು ವರ್ಷದ್ದು ಎತ್ಕೊಳ ಸರ್ ಇವು? ಎಷ್ಟಿದೆ ಇವಕ್ಕೆ? ಸರ್ ಈಗ ಇವಕ್ಕೆ ಒಂದು 10 ವರ್ಷ 10 ವರ್ಷ ಏಜ್. ಒಂದು ಅಂದಾಜಲ್ಲ ಒಂದು ಅಂದಾಜು ಒಂದು 10 ವರ್ಷ. ಎತ್ತುಗಳಿಗೆ 20 ವರ್ಷ ಆಯಸ್ಸು ಅಂತಾರೆ. ಇನ್ನ ಈಗ 50% ಈಗ ನಾವು 50 ವರ್ಷದ ಮನುಷ್ಯ ಆಗಿರ್ತೇವ, 100 ವರ್ಷ ಆಯಸ್ಸು ಅಂತೀವಲ್ಲ. ಇನ್ ಆರೋಗ್ಯದ ಮೇಲೆ ಅವು ಡಿಪೆಂಡ್ ಅಷ್ಟೇ. ಇನ್ಮೇಲೂ ಕೂಡ ಇದು ಇದೇ ತರ ಇನ್ನು ಇನ್ನೂ ಒಂದು 3-4 ವರ್ಷ ಚೆನ್ನಾಗಿ ಸಾಕಿದ್ರೆ ಇನ್ನು 3-4 ವರ್ಷ ಕಾಂಪಿಟೇಷನ್ಗೆ ತೊಂದರೆ ಇಲ್ಲ ಮಾಡ್ಬೋದು. ಈ ಸರಿ ಇವಕ್ಕೆ ಡೈಲಿ ನೀವು ಏನ್ ಮೇವು ಕೊಡ್ತೀರಾ ಸರ್? ಇವು ಸೀಸನ್ ಅಲ್ಲಿ ಏನ್ ಮಾಡ್ತೀವಿ, ಮಾಮೂಲಿ ಬೆಳಗ್ಗೆ ಬೆಳಗಿನ ಜಾವ ಅಕ್ಕಿ ಗಂಜಿ ಕೊಡ್ತೀವಿ ಬೆಳಗ್ಗೆ. ಸಂಜೆ ತಿಂಡಿ ಒಂದ್ 4-5 ತರ ತಿಂಡಿ ಎಲ್ಲಾನು ಮಿಕ್ಸ್ ಮಾಡ್ಕೊಡ್ತೀವಿ. ಜಾತ್ರೆ ಸೀಸನ್ ಅಲ್ಲಿ ಒಂದಷ್ಟು ದಿನ ಸಾಕ್ಬೇಕು ಅಂದಾಗ ದುಡ್ಡು ಬಿಟ್ಟಿರ್ತೀವಲ್ಲ, ಆಗ ಸ್ವಲ್ಪ ಬೆಣ್ಣೆ ಹಾಲು ಎಲ್ಲ ಕೊಟ್ಟು ಒಂದ್ 3-4 ತಿಂಗಳು ಚೆನ್ನಾಗಿ ಸಾಕ್ಬೇಕು. ಆವಾಗ ಯಾಕೆ ಬೆಣ್ಣೆ ಕೊಡೋಕ್ಕಾಗಲ್ಲ, ಯಾಕಂತಂದ್ರೆ ಮದ ಆಗ್ಬಿಡ್ತದೆ, ತಿನ್ನಲ್ಲ. ಈಗ ನಿಲ್ಸ್ಬಿಟ್ಟಿದೀವಿ ಬೆಣ್ಣೆ. ಏನೋ ಜಾತ್ರೆ ಸೀಸನ್ ಒಂದ್ 3 ತಿಂಗಳು ಅಷ್ಟೇ. ಈಗೇನು ಆರಾಮಾಗಿ ಅವಲ್ಲ. ಈಗ ಹೊಟ್ಟೆ ತುಂಬಾ ಅವಕ್ಕೆ ಮೇವು, ಬೆಳಗ್ಗೆ ಗಂಜಿ, ಸಂಜೆ 5 ತರ ತಿಂಡಿ. ಮೇವು ಅಂದ್ರೆ ಅದೇ ಹತ್ರ ಇದು ಅಲ್ಜೋಳದ ನುಚ್ಚು, ರವೆ ಬೂಸ, ಚಕ್ಕೆ ಬೂಸ, ಹಿಂಡಿ, ಆ ತರ ಎಲ್ಲಾನು ಕಡಲೆ ಒಟ್ಟು ಅವೆಲ್ಲ ಒಂದ್ 5-6 ಟೈಪ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಬೆಳಗಿನ ಜಾವ ತಿಂಡಿ ಮಾಮೂಲಿ ಗಂಜಿ ಕುಡಿತೇವೆ. ಈಗ ಗಂಜಿ ಕುಡಿಸಿದೀವಿ. ಈಗ ಮಾಮೂಲಿ ಗಂಜಿ ಒಂದ್ 2 ಕೆಜಿ ನುಚ್ಚು ಮಾಡ್ತೀವಿ. ಒಂದೊಂದ್ ಬಿಂದಿಗೆ ನೀರ್ಗೆ ಹಾಕಿ ದೊಡ್ಡದೊಂದು ಕಾಯಿಸಿ ಒಂದ್ 20 ಲೀಟರ್ ಗಂಜಿ ಕೊಡ್ತೀವಿ. 20 ಲೀಟರ್ ಆಗೋಂಗ್ ಮಾಡ್ತೀವಿ. ಒಂದೊಂದಕ್ಕೆ 40 ಲೀಟರ್ ಪಾತ್ರೆಯಲ್ಲಿ ಇದ್ ಮಾಡಿ ಇದ್ ಮಾಡ್ಕೊಡ್ತೀವಿ. ಇದು ಬೆಣ್ಣೆ ಕೊಡ್ತೀನಿ ಅಂತಿದ್ರಲ್ಲ, ಒಂದು ಡೈಲಿ ಎಷ್ಟು ಕೊಡ್ತೀರಿ ಸರ್? ಸರ್ ಡೈಲಿ ಅಂತಂದ್ರೆ ನಮ್ಮದಲ್ಲಿ ಹಳ್ಳಿನಲ್ಲಿ ಸೇರು ಅಂತ ಬರ್ತದೆ. ಆ ಸೇರು ಒಂದ್ ಸೇರು, ಅವ್ನ್ ಸೇರಲ್ಲಿ ಅರ್ಧ ಸೇರು ಕೊಟ್ರೆ ಸಾಕು ಸರ್. ಒಂದಕ್ಕೆ ಅದು ಡೈಲಿ ಒಂದ್ ಟೈಮ್ ಕೊಡ್ತಿದ್ರ? ಒಂದೇ ಟೈಮ್. ಅದು ಜೀರ್ಣ ಮಾಡ್ಕೊಳಲ್ಲ. ಅದು ತಿಂಡಿ ಬಿಡ್ಬಿಡ್ತಾವ ಸ್ವಲ್ಪ. ಹಾಗೇನಪ್ಪ ನಾವು ಸಾಕ್ಬೇಕು ಅನ್ನೋ ಒಂದು ಕ್ರೇಜಿಗೆ ಆವಾಗ ಕೊಟ್ಟಾಗ ಏನಾಯ್ತದೆ ಅಂದ್ರೆ ಸ್ವಲ್ಪ ಬಣ್ಣ ಹೊಳಪು ಒಂಥರ ಶೈನಿಂಗ್ ಚೆನ್ನಾಗಿರ್ತದೆ ಅನ್ನೋದಕ್ಕೆ ಕೊಡುದು. ಹಾಲು ಕೊಡುದು ಅಷ್ಟೇ ಕಂದಾಗಿರ್ತವೆ ಅಂತ. ಅದ್ ಬಿಟ್ರೆ ಇನ್ನೇನ್ ಬೇರೆ ಯಾವ್ದು ಸ್ಪೆಷಲ್ ಅಂತ ಇನ್ಯಾವ್ದು ಯಾವ್ದು ಮಾಡಲ್ಲ. ಈಗ ನಿಮ್ಗೆ ಸರ್ ಆ ಟೈಮಲ್ಲಿ ಒಂದು ದಿನಕ್ಕೆ ಏನ್ ಅಂದಾಜು ಎಷ್ಟು ಖರ್ಚಾಗ್ಬೋದು ನಿಮ್ಗೆ ಸರ್? ಆವಾಗ ಒಂದ್ 800-1000 ರೂಪಾಯಿ ಖರ್ಚಾಗ್ಬಿಡ್ತದೆ ಒಂದ್ ದಿನಕ್ಕೆ. ಈಗ ಒಂದು ಹುಲ್ಲು ಅಲ್ದೇನೆ ಇವತ್ತು ಒಂದ್ 500 ರೂಪಾಯಿ ಬೇಕು ತಿಂಡಿಗೆ. ಬೆಳಗ್ಗೆ ಸಂಜೆ ನಿರ್ವಹಣೆ. ಹುಲ್ಲು ನಾವೇ ಬೆಳ್ಕೊಂಡಿರ್ತೀವಿ. ಹುಲ್ಲೊಂದೇನು ನಾವು ಇದ್ ಮಾಡಕ್ ಆಗಲ್ಲ. ಆ ರೀತಿ. ಈಗ ಸರ್ ಈಗ ಈ ಎತ್ಗಳನ್ನ ಏನಾರ ನೀವು ಇನ್ನೂ ಒಂದ್ 2-3 ವರ್ಷ ಇಟ್ಕೊಳ್ಬೇಕು ಅನ್ಕೊಂಡಿದ್ರ, ಇಲ್ಲ ಮಾರಾಟ ಮಾಡಕ್ ಏನಾರ? ಇಲ್ಲ ಸರ್, ಕೇಳಿದ್ರು ಇನ್ನೊಂದ್ 2 ವರ್ಷ ಇವ್ರೇ ಸಾಕು ಅಂತ. ಇದ್ರ ಏನ್ ವಿಶೇಷ ಅಂದ್ರೆ ಮನೇಲಿ ಹೆಂಗಸುಗಳೆಲ್ಲ ಇಟ್ಕತಾರೆ. ಸಾಧು ಪ್ರಾಣಿ ಏನ್ ಆಯದು. ಈಗ ನಮ್ಮ ಅವಶ್ಯಕತೆ ಏನಿಲ್ಲ. ನಾವು ಬೆಳಗ್ಗೆ ಈಚೆ ಕಡೆಗೆ ಅಲ್ಲಿ ಹಿಡ್ದು ಕಟಾಕ್ಬಿಟ್ಟು ಈಗ ಕೊಟ್ಟಿಗೆಗೆ ಹೋಗ್ಬಿಟ್ರೆ ನಾವು ಮತ್ತೆ ಸಂಜೆ ಬಂದು ಒಳಗಡೆ ಕಟಾಕೋದು. ಒಳಗಡೆ ಕಟಾಕಿ ತಿಂಡಿ ಕೊಟ್ಟು ಇದ್ ಮಾಡ್ಕತಿ. ಅದ್ರಿಂದ ಸ್ವಲ್ಪ ನಿಮ್ಗೆ ಖುಷಿ ಇದೆ, ಬೇಜಾರಿಲ್ಲ. ಆಮೇಲೆ ಈಗ ಪ್ರೀತಿ ಈ ತರ ನೆಕ್ಸ್ ಆಗ್ತದೆ. ಸಂಜೆ ಒಂದ್ಗೆ ನೆಕ್ಕಿಸ್ಬಿಟ್ಟೆ ಕಟಾಕ್ಬೇಕು. ಇಲ್ಲಾಂದ್ರೆ ಮರುಗಂಡ್ ಮಲಗೋದೇ ಇಲ್ಲ. ಹೋಗಿ ಒಂದ್ 10 ನಿಮಿಷ ಜೊತೆ ಕೂತಿದ್ದು ಸುಮ್ ಟೈಮ್ ಪಾಸ್ ಅಲ್ಲೇ ಮಾಡ್ಬೇಕು ಸಂಜೆ. ಈಗ ನೀವ್ ಹೇಳಿದ್ರಿ ಒಂದು ವರ್ಷದಲ್ಲಿ 3-4 ತಿಂಗಳು ಅಷ್ಟೇ ಕಾಂಪಿಟೇಷನ್ಗಳು. ಜನವರಿ ಟು ಏಪ್ರಿಲ್ ಕ್ಲೋಸ್ ಜಾತ್ರೆ. ಅದ್ ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ದುಡಿಮೆ ಇವಾಗ ರಾಗಿ ಭತ್ತ ಎಲ್ಲ ಮಿಲ್ ಹೋಗೋದು, ಏರಡ್ದು ಗೊಬ್ಬರ ಹೊಡಿಯೋದು. ಏರು ಕಟ್ತೀರಾ? ಗಾಡಿ ಕಟ್ತೀವಿ. ಬಾಡಿಗೆ ಅಂತ ಹೊಡಿಯಲ್ಲ. ದೊಡ್ಡ ಬಾಡಿಗೆ ಈ ಕಬ್ಬು ಅವು ಏರ್ತಾರಲ್ಲ, ಇಲ್ಲ ಓನ್ ಕೆಲಸ, ಮನೆ ಕೆಲಸ ಮಾಡ್ಕತೀವಿ. ನಮ್ಮ ಸ್ವಂತ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ತೀರಾ? ಅದಾದ್ಮೇಲೆ ಪುನಃ ಇನ್ನೇನು ಹತ್ರ ಬಂತು ಕಾಂಪಿಟೇಷನ್, ಆಗೊಂದ್ 3 ತಿಂಗಳು ಫುಲ್ ರೆಸ್ಟ್ ಕೊಡ್ಬೇಕು. ಇಲ್ಲ ಅಂತಂತಂದ್ರೆ ಸಾಕಕ್ ಆಗಲ್ಲ. ಏನು ಕೆಲಸ ಇಲ್ಲ ಇವಕ್ಕೆ, ಏನು ಮಾಡೋದಿಲ್ಲ. ನೀವು ಇದ್ ಮಾಡೋದು ಸುಮ್ನೆ ಮಲಗ್ಸೋದು ಅಷ್ಟೇನೆ. ಹೊಳಿತಾ ಇರೋದು ಮುಳುಗ್ತಾ ಇರೋದು. ಜಾಗ್ರತೆಯಿಂದ ನೋಡ್ಕೋಬೇಕಾಯ್ತದೆ ಆ ಟೈಮಲ್ಲಿ. ಈಗೇನ್ ಇನ್ನೇನ್ 6 ತಿಂಗಳು 7 ತಿಂಗಳ ಅಂತ ಏಕಾಗದೆ ಒಂದೇ ರೀತಿ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ
ಒಂದ್ ಸ್ವಲ್ಪ ಅವಕ್ಕೂ ಆರೋಗ್ಯ ಏರ್ಪೇರ್ ಆಗೋಯ್ತದೆ. ಜಾಸ್ತಿ ಮಲಗಿಸಿದಾಗ ಬೆಣ್ಣೆ ತುಪ್ಪ ಫ್ಯಾಟ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಕಾಲುಗಳೆಲ್ಲ ವಾಯ ಹಿಡ್ಕೊಂಡ್ಬಿಡ್ಬೋದು. ಏನೋ ನಮ್ಮಂಗೆ ಅವು. ಆಮೇಲೆ ಬೆಳಗ್ಗೆ ಎದ್ದು ಸ್ವಲ್ಪ ಓಡಾಡ್ಸ್ಬೇಕು. ಓಡಾಡ್ಲಿಲ್ಲ ಅಂದ್ರೆ ಹಿಂಸೆ ಆಗೋಯ್ತದೆ. ಎಷ್ಟು ಆವಾಗ ಏನ್ ಮಾಡ್ತೀವಿ ನಾವು, ಬರೀ ಓಡಾಡಿಸ್ತೀವಿ ಅಷ್ಟೇನೆ. ಯಾವಾಗ 3 ತಿಂಗಳು ರೆಸ್ಟ್ ಕೊಟ್ಟಿರ್ತೀವಲ್ಲ, ಆವಾಗ ವಾಕ್ ಅಷ್ಟೇ. ಇವಾಗ ವಾಕ್ ಏನು ಇದಿಲ್ಲ, ಈಗೇನ್ ಮಾಡಲ್ಲ. ಈಗೇನು ದುಡಿಮೆ ಮಾಡ್ತಾವಲ್ಲ. ಆಗ ಎಷ್ಟು ಡೈಲಿ ಬೆಳಗ್ಗೆ ಸಂಜೆ ವಾಕ್ ಮಾಡಿಸ್ತೀರಿ? ಬೆಳಗ್ಗೆ ಸಂಜೆಗೆ ಒಂದ್ ರೌಂಡ್ ಬಿಡ್ಬೇಕು. ಒಂದೊಂದು ಎಷ್ಟು ಒಂದ್ 2 ಕಿಲೋಮೀಟರ್ ಅಲ್ಲಿ ಇದೆ, ಒಂದು ದೇವಸ್ಥಾನ ಅದೇ, ಅಲ್ಲಿ ಹೋಗಿದ್ದು ವಾಪಸ್ ಬರ್ತೀವಿ. ನಾವು ಹಾಕೋದಂಗ ಆಯ್ತದೆ. ಇವಾಗ ಗಾಡಿ ಕಟ್ತೀವಲ್ವಾ, ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಕೆಲಸ ಆಯ್ತದೆ. ಈಗೇನು ವಾಕ್ ಬೇಕಿಲ್ಲ ಅವಕ್ಕೆ. ಖುಷಿ